ನೈಕಿ ಬ್ರ್ಯಾಂಡ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕಾಗ್ಬಿಟ್ಟು ಯಾಕಂತ ಕೇಳಿದ್ರೆ ಇದೊಂದು ಸ್ಪೋರ್ಟ್ಸ್ ಸಂಬಂಧಪಟ್ಟ ಒಂದು ಬ್ರ್ಯಾಂಡ್ ಆಗಿದೆ. ಅದು ಮಾತ್ರ ಹೋಗಿದ್ದು ವರ್ಲ್ಡಲ್ಲೇ ಲಾರ್ಜೆಸ್ಟ್ ಒಂದು ಸ್ಪೋರ್ಟ್ಸ್ ವೇರ್ ಮಾಡುವ ಒಂದು ದೊಡ್ಡ ಒಂದು ಬ್ರ್ಯಾಂಡ್ ಆಗಿದೆ. ಅದು ಮಾತ್ರ ಈ ಒಂದು ಬ್ರ್ಯಾಂಡ್ಗಳ ಒಂದು ಅಪೋಸಿಟ್ ಯಾರು ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಒಂದು ಸ್ಪೋರ್ಟ್ಸ್ ಪ್ಲೇಯರ್ಸ್ ಆಗಿದೆ. ಯಾವ ಥರ ಅಂತ ಕೇಳಿದ್ರೆ ಮೆಸ್ಸಿ ಆಗಿರ್ಬೋದು, ರೊನಾಲ್ಡೋ ಆಗಿರ್ಬೋದು, ಈ ಥರ ಅವರು ಬಂದ್ಬಿಟ್ಟು ಈ ಒಂದು ಬ್ರ್ಯಾಂಡ್ಗೆ ಅಪೋಸಿಟ್ ಆಗಿರ್ತಾರೆ. ಬಟ್ ಈ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ರೆ ಅಂತ ಕೇಳಿದ್ರೆ ಒಂದು ಅಥ್ಲೆಟಿಕ್ ಸ್ಪೋರ್ಟ್ಸ್ ಅಲ್ಲಿ ಬಿಟ್ಟು ರನ್ನಿಂಗಲ್ಲಿ ಸೋತ ಒಬ್ಬರು ಬಂದ್ಬಿಟ್ಟು ಈ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಅದು ಮಾತ್ರ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ನೈಕಿ ಕಂಪನಿ ಬಂದ್ಬಿಟ್ಟು ಶೂನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲಿಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಜಪಾನಲ್ಲಿ ಟೈಗರ್ ಶೂ ಅನ್ನೋ ಕಂಪನಿಯಿಂದ ಹೋಗ್ಬಿಟ್ಟು ಶೂಗಳನ್ನ ತಗೊಂಡು ಇಂಪೋರ್ಟ್ ಮಾಡಿಕೊಂಡು US ದಲ್ಲಿ ಮಾರಾಟ ಮಾಡ್ತಿದ್ದಾರೆ. ಅದ್ರ ಯಾವ ಥರ ಮಾರಾಟ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಒಂದು ಕಾರಿನ ಡಿಕ್ಕಿ ಹೊರಗಡೆ ಹಿಂದ್ಗಡೆ ಹಾಕೊಂಡು ರೋಡ್ ಹೋಗಿ ಈ ಒಂದು ಶೂಗಳನ್ನ ಮಾರಾಟ ಮಾಡ್ತಿದ್ರು. ಅದು ಮಾತ್ರ ಅಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಒಂದು ವರ್ಷ ಮಾತ್ರ ಬಿಟ್ಟು ಬರೀ 1.3 ಬಿಲಿಯನ್ ಮಾತ್ರ ಇದು ಬಂದ್ಬಿಟ್ಟು ಪ್ರಾಫಿಟ್ ಪಡ್ತಾ ಇದೆ. ಬಟ್ ಇವತ್ತಿಗೆ ಬಂದ್ಬಿಟ್ಟು ಪರ್ ಇಯರ್ಗೆ $11 ಬಿಲಿಯನ್ ಇದು ಪ್ರಾಫಿಟ್ ಆಗಿ ಬರ್ತಾ ಇದೆ. ಸೊ ಇಷ್ಟು ದೊಡ್ಡ ಒಂದು ಕಂಪನಿಗೆ ಅದು ಬೆಳೆದು ನಿಂತಿದೆ. ಸೊ ನೈಕಿ ಕಂಪನಿ ಬಗ್ಗೆ ಜಾಸ್ತಿ ಗೊತ್ತಾಗಬೇಕಾದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮೇಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದು ಮಾತ್ರ ಅಲ್ಲಿ ಹೋಗ್ಬಿಟ್ಟು ಇದೇ ಥರ ನಿಮಗೆ ಬೇರೆ ಒಂದು ಕಂಪನಿ ಬಗ್ಗೆ ಗೊತ್ತಾಗಬೇಕಾದ್ರೆ ಆ ಕಂಪನಿ ನೇಮ್ ನನಗೆ ಗಮನಿಸಿ ಆ ಒಂದು ಕಂಪನಿಗಳ ಬಗ್ಗೆ ತಿಳಿಸ್ಕೊಡೋಕೆ ತುಂಬಾ ಟ್ರೈ ಮಾಡ್ತೀನಿ.